ಕರ್ಮದ ರಹಸ್ಯವೇನು ಎಂಬುದನ್ನು ನೋಡೋಣ. ಕರ್ಮದ ರಹಸ್ಯವೆಂದರೆ ಪ್ರತಿಯೊಂದು ಕ್ರಿಯೆಗೂ ಒಂದು ನಿರ್ದಿಷ್ಟ ಫಲಿತಾಂಶವಿದೆ. ಅದು ಸಮಯ ಬಂದಾಗ ನಮಗೆ ಸಿಗುತ್ತದೆ. ಒಳ್ಳೆಯ ಕೆಲಸಗಳು ಸಂತೋಷವನ್ನು ತರುತ್ತವೆ ಮತ್ತು ಕೆಟ್ಟ ಕೆಲಸಗಳು ದುಃಖವನ್ನು ತರುತ್ತವೆ. ಆದ್ದರಿಂದ ನಾವು ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥದಿಂದ ಕೆಲಸ ಮಾಡಬೇಕು. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದರೆ ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ನಮ್ಮ ಹಕ್ಕು ಅಡಗಿದೆ. ಅದರ ಫಲಿತಾಂಶಗಳ ಬಗ್ಗೆ ನಾವು ಚಿಂತಿಸಬಾರದು. ನಾವು ನಮ್ಮ ಕರ್ತವ್ಯವನ್ನು ನಿಸ್ವಾರ್ಥವಾಗಿ ನಿರ್ವಹಿಸಿದಾಗ ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ತೃಪ್ತಿಯನ್ನು ಸಾಧಿಸುತ್ತೇವೆ. ನಮ್ಮ ಕೆಲಸವನ್ನು ಆರಾಧನೆಯಂತೆ ಮಾಡುವುದರಲ್ಲಿ ಮತ್ತು ಫಲಿತಾಂಶವನ್ನು ದೇವರಿಗೆ ಬಿಡುವುದರಲ್ಲಿ ನಿಜವಾದ ಸಂತೋಷ ಅಡಗಿದೆ. ಪ್ರತಿ ಕೆಲಸವನ್ನು ಪ್ರೀತಿ, ಸಮರ್ಪಣೆ ಮತ್ತು ಸಮಗ್ರತೆಯಿಂದ ಮಾಡುವುದು ಇದು ಕರ್ಮದ ರಹಸ್ಯವಾಗಿದೆ. ಒಬ್ಬ ರಾಜನು ಬಹಳ ಧರ್ಮಿಷ್ಠನೂ ನೀತಿವಂತನೂ ಮತ್ತು ದೇವರ ಭಕ್ತನೂ ಆಗಿದ್ದನು. ಅವನು ಶ್ರೀಕೃಷ್ಣನ ದೇವಾಲಯವನ್ನು ನಿರ್ಮಿಸಿದನು ಮತ್ತು ಒಬ್ಬ ಬ್ರಾಹ್ಮಣನನ್ನು ಅದರ ಅರ್ಚಕನನ್ನಾಗಿ ನೇಮಿಸಿದನು. ಆ ಅರ್ಚಕನು ಬಹಳ ಸದ್ಗುಣಿಯೂ ಧಾರ್ಮಿಕನೂ ಸಂತೃಪ್ತನೂ ಆಗಿದ್ದನು. ಅವನು ಎಂದಿಗೂ ರಾಜನಿಗೆ ಯಾವುದೇ ವಿನಂತಿಯನ್ನು ಮಾಡಲಿಲ್ಲ. ರಾಜನು ಅವನ ಸ್ವಭಾವದಿಂದ ತುಂಬ ಸಂತೋಷಪಟ್ಟನು. ಹೀಗೆಯೇ 20 ವರ್ಷಗಳ ಕಾಲ ರಾಜ ನಿರ್ಮಿಸಿದ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಆ ಅರ್ಚಕನು ನಿಷ್ಠೆಯಿಂದ ಪೂಜೆ ಸಲ್ಲಿಸಿದನು. ಅವನು ರಾಜನಿಗೆ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಲಿಲ್ಲ. ತರುವಾಯ ರಾಜನಿಗೆ ಒಬ್ಬ ಹುಡುಗ ಜನಿಸಿದನು. ರಾಜನು ಅವನಿಗೆ ಶಿಕ್ಷಣ ನೀಡಿ ಒಳ್ಳೆಯ ವಿದ್ವಾಂಸನನ್ನಾಗಿ ಮಾಡಿದನು ಮತ್ತು ಅವನು ದೊಡ್ಡವನಾದ ಮೇಲೆ ಒಬ್ಬ ಸುಂದರ ರಾಜಕುಮಾರಿಯನ್ನು ಮದುವೆ ಮಾಡಿದನು. ರಾಜಕುಮಾರಿಯನ್ನು ತನ್ನ ಅರಮನೆಗೆ ಕರೆತಂದ ದಿನ ಆ ರಾತ್ರಿ ರಾಜಕುಮಾರಿಗೆ ನಿದ್ರೆಯೇ ಬರಲಿಲ್ಲ. ಅವಳು ಅಲ್ಲಿಯೇ ಸುತ್ತಾಡುತ್ತಾ ತನ್ನ ಗಂಡನ ಹಾಸಿಗೆ ಬಳಿ ಬಂದಾಗ ವಜ್ರ ಮತ್ತು ರತ್ನಗಳನ್ನು ಹೊದಿಸಿದ ಕತ್ತಿಯು ಬಿದ್ದಿರುವುದನ್ನು ನೋಡಿದಳು. ರಾಜಕುಮಾರಿಯು ಕತ್ತಿಯನ್ನು ಹೊರತೆಗೆದು ನೋಡಿದಾಗ ತೀಕ್ಷ್ಣವಾದ ಮತ್ತು ಮಿಂಚಿನಷ್ಟು ಬೆಳಕನ್ನು ಹೊಂದಿರುವ ಖಡ್ಗವನ್ನು ಕಂಡು ಭಯಪಟ್ಟಳು. ಭಯದಿಂದ ಖಡ್ಗವು ಅವಳ ಕೈಯಿಂದ ಬಿದ್ದು ರಾಜಕುಮಾರನ ಕುತ್ತಿಗೆಗೆ ಬಡಿಯಿತು. ಆದ್ದರಿಂದ ರಾಜಕುಮಾರ ತಲೆ ಕಡಿದು ಅವನು ಸತ್ತನು. ರಾಜಕುಮಾರಿಯು ತನ್ನ ಗಂಡನ ಸಾವಿನ ದುಃಖವನ್ನು ತಾಳಲಾರದೆ ಅಳಲು ಪ್ರಾರಂಭಿಸಿದಳು. ಅವಳು ದೇವರನ್ನು ಪ್ರಾರ್ಥಿಸಿದಳು, ಓ ಪರಮಾತ್ಮನೇ, ನಾನು ಇದ್ದಕ್ಕಿದ್ದಂತೆ ಈ ಪಾಪವನ್ನು ಹೇಗೆ ಮಾಡಿದೆ? ನನ್ನ ಕೈಯಿಂದ ನನ್ನ ಪತಿ ಸತ್ತರು. ಇದು ನಿನಗೆ ಈಗಾಗಲೇ ತಿಳಿದಿದೆ. ಆದರೆ ನಾನು ರಾಜಸಭೆಯಲ್ಲಿ ಸತ್ಯವನ್ನು ಹೇಳುವುದಿಲ್ಲ, ಏಕೆಂದರೆ ಅದು ನನ್ನ ಹೆತ್ತವರಿಗೆ ಮತ್ತು ಅತ್ತೆಯವರಿಗೆ ಅವಮಾನವನ್ನು ತರುತ್ತದೆ ಮತ್ತು ಯಾರೂ ಅದನ್ನು ನಂಬುವುದೂ ಇಲ್ಲ. ಅದಾದ ಮೇಲೆ ಬೆಳಗ್ಗೆ ಶ್ರೀಕೃಷ್ಣನ ದೇವಾಲಯದ ಅರ್ಚಕನು ಸ್ನಾನ ಮಾಡಲು ಬಾವಿಗೆ ಬಂದು ಮಡಿಸ್ನಾನ ಮಾಡಿ ಗುಡಿಗೆ ಹೋಗುವುದನ್ನು ನೋಡಿದಳು. ರಾಜಕುಮಾರಿ ಅವನನ್ನು ನೋಡಿ ದುಃಖಿಸಲು ಪ್ರಾರಂಭಿಸಿದಳು ಮತ್ತು ಹೀಗೆ ಹೇಳಿದಳು, ನನ್ನ ಗಂಡನನ್ನು ಯಾರೋ ಕೊಂದಿದ್ದಾರೆ. ಅವಳ ಮಾತಿಗೆ ರಾಜಭಟರು ಅಂತಃಪುರದ ಜನರು ಜಮಾಯಿಸಿದರು. ಇದನ್ನು ಕಂಡು ವಿಷಯ ತಿಳಿದ ರಾಜಸಾಹೇಬರು ಬಂದು ಕೇಳಿದರು, ಯಾರು ಕೊಂದರು? ಅವಳು ಹೇಳಲು ಪ್ರಾರಂಭಿಸಿದಳು, ಅವರು ಯಾರೆಂದು ನನಗೆ ತಿಳಿದಿಲ್ಲ, ಆದರೆ ಅವರು ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗುವುದನ್ನು ನಾನು ನೋಡಿದೆ. ರಾಜನೂ ಸಹಿತ ನೆರೆದಿದ್ದ ಅನೇಕ ಜನರು ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಬಂದರು. ಅಲ್ಲಿ ಆ ಅರ್ಚಕನು ಪೂಜೆ ಮಾಡುತ್ತಿದ್ದುದನ್ನು ರಾಜನು ಅವನನ್ನು ಹಿಡಿದು ಕೇಳಿದನು, ನೀನು ರಾಜಕುಮಾರನನ್ನು ಏಕೆ ಕೊಂದೆ? ಅರ್ಚಕ ಹೇಳಿದ, ನಾನು ರಾಜಕುಮಾರನನ್ನು ಕೊಂದಿಲ್ಲ. ನಾನು ಅವನ ಅರಮನೆಯನ್ನು ಸಹ ನೋಡಿಲ್ಲ. ಇದಕ್ಕೆ ದೇವರೇ ಸಾಕ್ಷಿ. ಸರಿಯಾಗಿ ನೋಡದೆ ತಿಳಿಯದೆ ಯಾರನ್ನಾದರೂ ಅಪರಾಧದ ಆರೋಪ ಮಾಡುವುದು ಸರಿಯಲ್ಲ. ಅರ್ಚಕನ ಮಾತನ್ನು ಯಾರೂ ಕೇಳುತ್ತಿರಲಿಲ್ಲ. ಯಾರೋ ಒಬ್ಬರು ಹೇಳುತ್ತಿದ್ದರು. ರಾಜನ ಹೃದಯದಲ್ಲಿ ಈ ಅರ್ಚಕ ನಿರಪರಾಧಿ ಎಂಬ ಆಲೋಚನೆ ಮತ್ತೆ ಮತ್ತೆ ಬಂದಿತ್ತು. ಆದರೆ ಅನೇಕರ ಒತ್ತಾಯದ ಮೇರೆಗೆ ರಾಜನು ಅರ್ಚಕನಿಗೆ ಹೇಳಿದನು, ನಾನು ನಿನಗೆ ಮರಣದ ದಂಡನೆ ವಿಧಿಸುವುದಿಲ್ಲ, ಆದರೆ ನನ್ನ ಮಗನ ಕತ್ತಿಯಿಂದ ಅವನನ್ನು ಕೊಂದ ಆ ನಿನ್ನ ಕೈಯನ್ನು ಕತ್ತರಿಸಲು ನಾನು ಆದೇಶಿಸುತ್ತೇನೆ. ಹೀಗೆ ಹೇಳುತ್ತಿದ್ದಂತೆ ರಾಜನ ಆದೇಶವಾಯಿತೆಂದು ರಾಜಭಟರು ಆ ಅರ್ಚಕನ ಕೈಯನ್ನು ಕತ್ತರಿಸಿದರು. ಅರ್ಚಕನು ಇದರಿಂದ ಬಹಳ ದುಃಖಿತನಾದನು
ಮತ್ತು ರಾಜನನ್ನು ಅಧರ್ಮವೆಂದು ಪರಿಗಣಿಸಿ ಆ ದೇಶವನ್ನು ತೊರೆದು ಬೇರೆ ದೇಶಕ್ಕೆ ಹೋದನು. ಅಲ್ಲಿ ಅವನು ಒಬ್ಬ ವಿದ್ವಾನ್ ಪಂಡಿತ ಜ್ಯೋತಿಷಿಯನ್ನು ಹುಡುಕಲು ಪ್ರಾರಂಭಿಸಿದನು. ಆದ್ದರಿಂದ ಯಾವುದೇ ಅಪರಾಧವಿಲ್ಲದೆ ತನ್ನ ಕೈಯನ್ನು ಕತ್ತರಿಸಿದ ಕಾರಣವನ್ನು ಕೇಳಬಹುದು. ಯಾರೋ ಒಬ್ಬ ಅಂಥ ಜ್ಯೋತಿಷಿಯೊಬ್ಬರು ಕಾಶಿಯಲ್ಲಿ ವಾಸಿಸುತ್ತಿದ್ದಾರೆ ಎಂದು ಹೇಳಿದರು. ನಂತರ ಅವರನ್ನು ಹುಡುಕಿಕೊಂಡು ಅವರ ಮನೆ ತಲುಪಿದನು. ಜ್ಯೋತಿಷಿಯು ಎಲ್ಲೋ ಹೊರಗೆ ಹೋಗಿದ್ದನು. ಅರ್ಚಕನು ಅವನ ಹೆಂಡತಿಯನ್ನು ಕೇಳಿದನು, ಅಮ್ಮ, ನಿಮ್ಮ ಪತಿ ಜ್ಯೋತಿಷಿ ಮಹಾರಾಜರು ಎಲ್ಲಿ ಹೋಗಿದ್ದಾರೆ? ಆಗ ಆ ಸ್ತ್ರೀಯು ತನ್ನ ಪತಿ ವಿದ್ವಾನ್ ಜ್ಯೋತಿಷಿಯ ಬಗ್ಗೆ ಅಯೋಗ್ಯ ಮತ್ತು ಅಸಹನೀಯ ನಿಂದನೆಗಳನ್ನು ಹೇಳಿದಳು. ಅದನ್ನು ಕೇಳಿ ಬ್ರಾಹ್ಮಣನು ಆಶ್ಚರ್ಯಚಕಿತನಾದನು ಮತ್ತು ನನ್ನ ಕೈ ಕತ್ತರಿಸಲ್ಪಟ್ಟ ಕಾರಣವನ್ನು ಕೇಳಲು ನಾನು ಬಂದಿದ್ದೇನೆ. ಆದರೆ ಈಗ ನಾನು ಮೊದಲು ಅವರ ಸ್ಥಿತಿಯನ್ನು ಕೇಳುತ್ತೇನೆ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದನು. ಅಷ್ಟರಲ್ಲಿ ಜ್ಯೋತಿಷಿ ಬಂದ. ಅವನು ಮನೆಯೊಳಗೆ ಪ್ರವೇಶಿಸಿದ ಕೂಡಲೇ ಬ್ರಾಹ್ಮಣಿಯು ಅವನಿಗೆ ಅನೇಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಳು. ಆದರೆ ಜ್ಯೋತಿಷಿಯು ಹೆಂಡತಿಗೆ ಏನೂ ಹೇಳದೆ ಮೌನವಾಗಿದ್ದನು. ಅದರ ನಂತರ ಅವನು ತನ್ನ ಆಸನದ ಮೇಲೆ ಕುಳಿತನು. ಅರ್ಚಕನನ್ನು ನೋಡಿ ಜ್ಯೋತಿಷಿಯು ಅವನಿಗೆ ಹೇಳಿದನು, ಹೇಳು ಬ್ರಾಹ್ಮಣ ದೇವರೇ, ನೀನು ಹೇಗೆ ಬಂದೆ? ನಾನು ನಿಮ್ಮ ಬಗ್ಗೆ ಕೇಳಿ ಬಂದೆ. ಆದರೆ ಮೊದಲು ನಿಮ್ಮ ಸ್ಥಿತಿಯ ಬಗ್ಗೆ ಹೇಳಿ. ನಿಮ್ಮ ಹೆಂಡತಿ ಯಾಕೆ ನಿಮ್ಮನ್ನು ನಾಲಿಗೆಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ಅವಮಾನಿಸುತ್ತಾಳೆ? ಯಾರಿಗೂ ಸಹಿಸಲು ಆಗದ ಕೆಟ್ಟ ಪದಗಳನ್ನು ನೀವು ಹೇಗೆ ಸಹಿಸಿಕೊಳ್ಳುತ್ತಿರುವಿರಿ? ಇದಕ್ಕೆ ಕಾರಣವೇನು? ಇದು ನನ್ನ ಹೆಣ್ಣಲ್ಲ, ಇದು ನನ್ನ ಕರ್ಮ. ಜಗತ್ತಿನಲ್ಲಿ ಯಾರನ್ನು ಕಂಡರೂ, ಅಂದರೆ ಅಣ್ಣ, ಮಗ, ಶಿಷ್ಯ, ತಂದೆ, ಗುರು, ಬಂಧು ಏನೇ ಇರಲಿ, ಎಲ್ಲವೂ ನನ್ನ ಕರ್ಮ. ಇದು ನನ್ನ ಹೆಣ್ಣಲ್ಲ, ಇದು ನಾನು ಮಾಡಿದ ಕರ್ಮ. ಈ ಸಂಕಟ ಅನುಭವಿಸಿಯೇ ಜೀವ ಇಲ್ಲಿಂದ ಹೋಗುವುದಿಲ್ಲ. ಅವಶ್ಯಮೇವ ಭೋಕ್ತಂ ಕರ್ತುಂ ಕರ್ಮ ಶುಭಾಶುಭಂ ನ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿಸ್ತೇರಪಿ. ಅದೇನೆಂದರೆ, ಯಾವುದೇ ಒಳ್ಳೆಯ ಅಥವಾ ಅಶುಭ ಕಾರ್ಯಗಳನ್ನು ಮಾಡಿದರೂ ಅದನ್ನು ಖಂಡಿತವಾಗಿಯೂ ಅನುಭವಿಸಬೇಕಾಗುತ್ತದೆ. ಸಂಕಟವಿಲ್ಲದೆ ಕೋಟ್ಯಾಂತರ ಕಲ್ಪಗಳು ಕಳೆದರೂ ಕರ್ಮವನ್ನು ತಡೆಯಲು ಸಾಧ್ಯವಿಲ್ಲ. ಆದುದರಿಂದ ನಾನು ನನ್ನ ಕರ್ಮಗಳನ್ನು ಸಂತೋಷದಿಂದ ಅನುಭವಿಸುತ್ತಿದ್ದೇನೆ ಮತ್ತು ನನ್ನ ಹೆಂಡತಿಯನ್ನು ಶಿಕ್ಷಿಸುವುದಿಲ್ಲ. ಆದ್ದರಿಂದ ಅವಳು ಭವಿಷ್ಯದಲ್ಲಿ ಈ ಕರ್ಮದ ಪರಿಣಾಮಗಳನ್ನು ಅನುಭವಿಸಬೇಕಾಗಿಲ್ಲ. ಮಹಾರಾಜ್, ನೀವು ಏನು ಕೆಲಸ ಮಾಡಿದಿರಿ? ಕೇಳು. ಹಿಂದಿನ ಜನ್ಮದಲ್ಲಿ ನಾನು ಕಾಗೆಯಾಗಿದ್ದೆ ಮತ್ತು ನನ್ನ ಹೆಂಡತಿ ಕತ್ತೆಯಾಗಿದ್ದಳು. ಈಕೆಯ ಬೆನ್ನಿನಲ್ಲಿ ಮೊಣಕುರಿ ಇದ್ದು ಅದರ ನೋವಿನಿಂದ ಈಕೆ ಬಹಳ ದುಃಖಿತಳಾಗಿದ್ದಳು ಹಾಗೂ ದುರ್ಬಲಳಾಗಿದ್ದಳು. ನನ್ನ ಸ್ವಭಾವ ಬಹಳ ದುಷ್ಟವಾಗಿದ್ದು ನಾನು ಈಕೆಯ ಮೊಣಕುರಿಗೆ ಕುಕ್ಕಿ ಇನ್ನಷ್ಟು ನೋವು ಕೊಡುತ್ತಿದ್ದೆ. ನೋವಿನಿಂದ ಈಕೆ ಜಿಗಿಯುವಾಗ ಅದನ್ನು ನೋಡಿ ನಾನು ಸಂತೋಷಪಡುವೆನು. ಈಕೆ ಎಲ್ಲಿಯೇ ಸಿಕ್ಕರೂ ನಾನು ಈಕೆಯನ್ನು ಹಿಂಸಿಸುತ್ತಿದ್ದೆ. ಕೊನೆಗೆ ನನ್ನಿಂದ ಬಹಳವಾಗಿ ಕಾಡಲ್ಪಟ್ಟ ಈಕೆ ಬೇಸರಗೊಂಡು ಆ ಹಳ್ಳಿಯಿಂದ 10-12 ಮೈಲು ದೂರದ ಅರಣ್ಯಕ್ಕೆ ಹೋಗಿ ಗಂಗೆಯ ದಡದ ಸಸಿ ಬೋಡಾರಣ್ಯದಲ್ಲಿ ಹಸಿರು ಹುಲ್ಲು ತಿಂದು ನನ್ನ ಹಿಂಸೆಗಳಿಂದ ತಪ್ಪಿಸಿಕೊಂಡು ಸುಖವಾಗಿ ವಾಸಿಸುತ್ತಿದ್ದಳು. ಆದರೆ ನನಗೆ ಈಕೆ ಇಲ್ಲದೆ ಇರಲಾಗಲಿಲ್ಲ. ಈಕೆಯನ್ನು ಹುಡುಕುತ್ತಾ ಅದೇ ಅರಣ್ಯಕ್ಕೆ ಹೋದೆ. ಅಲ್ಲಿ ಆಕೆಯನ್ನು ನೋಡುತ್ತಿದ್ದಂತೆ ನಾನು ಈಕೆಯ ಬೆನ್ನಿಗೆ ಬಲವಾಗಿ ಕುಕ್ಕಿದೆ. ಆಗ ನನ್ನ ಕೊಕ್ಕು ಈಕೆಯ ಮೂಳೆಯೊಳಗೆ ಸಿಕ್ಕಿ ಹಾಕಿಕೊಂಡಿತು. ಮುಂದೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೊಕ್ಕು ಬಿಡಿಸಿಕೊಳ್ಳಲಾಗಲಿಲ್ಲ. ನೀರಿನ ಭಯದಿಂದಲೇ ಈ ದುಷ್ಟನು ನನಗೆ ಬಿಟ್ಟುಕೊಡಬಹುದು ಎಂದುಕೊಂಡು ಈಕೆ ಗಂಗೆಗೆ ಹಾರಿದಳು. ಆದರೆ ಅಲ್ಲಿಯೂ ನಾನು ನನ್ನ ಕೊಕ್ಕನ್ನು ಬಿಡಿಸಲು ಸಾಧ್ಯವಾಗಲಿಲ್ಲ. ಈಕೆ ಪ್ರಬಲ ಪ್ರವಾಹದಲ್ಲಿ ಮುಳುಗಿ ಹೋದಳು. ಕೊನೆಗೆ ಗಂಗೆಯ ಪ್ರವಾಹ ತೀವ್ರವಾಗಿದ್ದರಿಂದ ನಾವು ಇಬ್ಬರೂ ಮುಳುಗಿ ಸಾವನ್ನಪ್ಪಿದೆವು. ಆನಂತರ ಈ ಜನ್ಮದಲ್ಲಿ ಗಂಗೆಯ ಶಕ್ತಿಯಿಂದ ಈಕೆ ಬ್ರಾಹ್ಮಣಿಯಾದಳು ಮತ್ತು ನಾನು ದೊಡ್ಡ ಜ್ಯೋತಿಷಿಯಾದೆ. ಈಗ ಆಕೆ ನನ್ನ ಹೆಂಡತಿಯಾಗಿದ್ದಾಳೆ. ನಾನು ಸಾಯುವವರೆಗೆ ತನ್ನ ಬಾಯಿಯಿಂದ ನಿಂದನೆಗಳನ್ನು ಮಾಡುತ್ತಾ ನನ್ನನ್ನು ಹಿಂಸಿಸುತ್ತಾಳೆ. ನಾನು ನನ್ನ ಹಿಂದಿನ ಕರ್ಮದ ಫಲವೆಂದು ತಿಳಿದು ಸಹಿಸಿಕೊಂಡು ಹೋಗುತ್ತೇನೆ. ಇದು ತಪ್ಪು ಎಂದು ನಾನು ತಿಳಿಯುವುದಿಲ್ಲ, ಏಕೆಂದರೆ ಇದು ನಮ್ಮ ಕರ್ಮದ ಫಲವಾಗಿದೆ. ಆದ್ದರಿಂದ ನಾನು ಶಾಂತವಾಗಿರುತ್ತೇನೆ. ಈಗ ನೀನು
ನಿನ್ನ ಪ್ರಶ್ನೆಯನ್ನು ಕೇಳು. ಬ್ರಾಹ್ಮಣನು ತನ್ನ ಎಲ್ಲ ಕಥೆಯನ್ನು ವಿವರಿಸಿದನು. ಆಗ ಅರ್ಚಕನು ತನ್ನ ಕತೆ ಹೇಳಿ ಕೇಳಿದನು. ಅಧರ್ಮಿಯಾದ ಪಾಪಿ ರಾಜನು ನನ್ನ ಮುಗ್ಧ ಕೈಯನ್ನು ಏಕೆ ಕತ್ತರಿಸಿದನು? ಜ್ಯೋತಿಷಿ: ರಾಜನು ನಿನ್ನ ಕೈಯನ್ನು ಕತ್ತರಿಸಲಿಲ್ಲ, ನಿನ್ನ ಕರ್ಮವೇ ನಿನ್ನ ಕೈಯನ್ನು ಕತ್ತರಿಸಿತು. ಯಾವ ಪ್ರಕಾರ ಸ್ವಾಮಿ? ನಿನ್ನ ಹಿಂದಿನ ಜನ್ಮದಲ್ಲಿ ನೀನು ಒಬ್ಬ ತಪಸ್ವಿಯಾಗಿದ್ದಿ. ರಾಜಕುಮಾರಿಯು ಹಸು ಮತ್ತು ರಾಜಕುಮಾರ ಕಟುಕರಾಗಿದ್ದರು. ಕಟುಕನು ಹಸುವನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಬಡ ಹಸು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ನೀನಿದ್ದ ಕಾಡಿಗೆ ಓಡಿಬಂತು. ಕಟುಕನು ಹಿಂದಿನಿಂದ ಬಂದು ಯಾವುದೇ ಹಸು ಇಲ್ಲಿಂದ ಹಾದು ಹೋಗಿದೆಯೇ ಎಂದು ಕೇಳಿದಾಗ ನಾನು ಸುಳ್ಳು ಹೇಳುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ ನೀನು ಹಸು ಹೋದ ಕಡೆಗೆ ಕೈ ಮಾಡಿ ತೋರಿಸಿದಾಗ ಕಟುಕ ಅದೇ ದಿಕ್ಕಿನಲ್ಲಿ ಹೋಗಿ ಹಸುವನ್ನು ಕೊಂದನು. ಅವನು ಗಂಗಾ ನದಿಯ ದಡದಲ್ಲಿ ಅದರ ಚರ್ಮವನ್ನು ಸುಲಿಯುತ್ತಿದ್ದಾಗ ಕಾಡಿನಿಂದ ಸಿಂಹವೊಂದು ಬಂದಿತು. ಅದು ಹಸು ಮತ್ತು ಕಟುಕ ಎರಡನ್ನೂ ತಿಂದಿತು. ಅದರ ಮೂಳೆಗಳು ಗಂಗಾ ತೀರದಲ್ಲಿ ಕೊಚ್ಚಿಕೊಂಡು ಹೋದವು. ಗಂಗೆಯ ಮಹಿಮೆಯಿಂದ ಕಟುಕನಿಗೆ ರಾಜಕುಮಾರನ ಜನ್ಮವು, ಹಸುವಿಗೆ ರಾಜಕುಮಾರಿಯ ಜನ್ಮವು ದೊರೆತು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಇಬ್ಬರನ್ನೂ ಒಂದು ರಾತ್ರಿ ಒಗ್ಗೂಡಿಸಿತು. ಕಟುಕನು ಹಸುವನ್ನು ಕುಡುಗೋಲಿನಿಂದ ಕೊಂದಿದ್ದರಿಂದ ಆಕಸ್ಮಿಕವಾಗಿ ರಾಜಕುಮಾರಿಯ ಕೈಯಿಂದ ರಾಜಕುಮಾರನ ಮೇಲೆ ಖಡ್ಗ ಬಿದ್ದಾಗ ಅವನ ತಲೆ ಕತ್ತರಿಸಲ್ಪಟ್ಟಿತು. ಅವನು ಸತ್ತನು. ಈ ರೀತಿಯಾಗಿ ಕರ್ಮವು ಅದರ ಫಲಿತಾಂಶವನ್ನು ನೀಡಿದ ನಂತರ ಪರಿಹಾರವನ್ನು ಪಡೆಯಿತು. ಕೈ ಸನ್ನೆಯ ರೂಪದಲ್ಲಿ ನೀನು ಮಾಡಿದ ಪಾಪವು ನಿನ್ನ ಕೈಯನ್ನು ಕತ್ತರಿಸಿದೆ. ಇದು ನಿನ್ನ ತಪ್ಪು, ಯಾರದ್ದೂ ಅಲ್ಲ. ಆದ್ದರಿಂದ ಸಂತೋಷದಿಂದ ಬದುಕಲು ನಿರ್ಧರಿಸು. ಜ್ಞಾನದೊಂದಿಗೆ ಜೀವನವು ಎಷ್ಟು ಸುಲಭವಾಗಿದೆ. ಈ ಕರ್ಮ ತತ್ವವನ್ನು ಒಪ್ಪಿಕೊಂಡು ತಿಳಿದುಕೊಂಡರೆ ಹಿಂದೆ ಮಾಡಿದ ಕೆಟ್ಟ ಕರ್ಮಗಳ ಫಲವನ್ನು ಅನುಭವಿಸಿದ ನಂತರವೂ ನಾವು ದುಃಖಿಸದೆ ನಮ್ಮ ಮನಸ್ಸಿನ ಸಮಚಿತ್ತವನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೇವೆ. ಭಗವಾನ್ ಶ್ರೀಕೃಷ್ಣನು ಈ ಸಮಚಿತ್ತದ ಅಭ್ಯಾಸವನ್ನು ಸಮತ್ವ ಯೋಗ ಎಂದು ಸಂಬೋಧಿಸುತ್ತಾನೆ. ಇದರಲ್ಲಿ ದೃಢಸ್ಥಿತಿಯನ್ನು ಸಾಧಿಸಿದ ನಂತರ ಮನುಷ್ಯನು ಕರ್ಮದ ಬಂಧನದಿಂದ ಮುಕ್ತನಾಗುತ್ತಾನೆ. ಜೈ ಶ್ರೀ ರಾಧೇ ಕೃಷ್ಣ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.